ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹರಿವೆ ಸೊಪ್ಪಿನ ಡಿಫ್ರೆಂಟ್ ಟೈಪ್ ಆದ ಒಂದು ರೆಸಿಪಿಯನ್ನು ಮಾಡುವ. ನಾರ್ಮಲಿ ಹರಿವೆ ಸೊಪ್ಪು ಅಂದರೆ ಯಾರಿಗೆ ಅಷ್ಟು ಇಷ್ಟ ಇರುವುದಿಲ್ಲ, ಆದರೆ ಈ ರೀತಿಯಾಗಿ ಮಾಡಿ ನೋಡಿ. ಆಗ ನಿಮಗೆ ವಾರಕ್ಕೆ ಒಂದ್ಸಲ ಆದರೂ ಸೇಮ್ ಟೈಪ್ ಮಾಡಿ ತಿನ್ನುವ ಅಂತ ಆಗ್ತದೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಒನ್ಸ್ ಇನ್ ಅ ವೀಕ್ ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಬನ್ನಿ ಸ್ಟಾರ್ಟ್ ಮಾಡುವ ಹೇಗೆ ಮಾಡೋದಂತ. ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡ್ಕೊಂಡು ಬರುವ. ಇಲ್ಲಿ ಒಂದು 10 ಉದ್ದ ಮೆಣಸು, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಕೊತ್ತಂಬರಿ ಬೀಜ. ಇದರಲ್ಲಿ ಒಂದು 3 ಕಟ್ಟು ಹರಿವೆ ಸೊಪ್ಪು, ಮತ್ತು 2 ದೊಡ್ಡ ಟೊಮೆಟೊ, ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಸಿವೆ, ಮತ್ತು ಪ್ಯೂರ್ ತೆಂಗಿನೆಣ್ಣೆ, ಮತ್ತು ಇದು ತೆಂಗಿನ ತುರಿ ಸ್ವಲ್ಪ. ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸೊಪ್ಪು ಮತ್ತು ಟೊಮ್ಯಾಟೊ ಮಿಕ್ಸ್ ಮಾಡಿ ಬೇಯಿಸ್ಲಿಕ್ಕೆ ಇಡುವ. ಇದಕ್ಕೆ ಫಸ್ಟ್ ಎಂತ ಹಾಕ್ಲಿಕ್ಕಿಲ್ಲ, ಖಾಲಿ ಸೊಪ್ಪು ಮತ್ತು ಟೊಮ್ಯಾಟೊ ಬೆಂದರೆ ಆಯಿತು. ಈಗ ಒಂದು ಬಣಲೆಗೆ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡದೆ ಡ್ರೈ ರೋಸ್ಟ್ ಆಗಿ ಈ ಸಾಮಗ್ರಿಗಳನ್ನೆಲ್ಲ ಹುರಿದು ತಗೊಳ್ಬೇಕು. ಫಸ್ಟ್ ಇಲ್ಲಿ ಮೆಣಸು, ಉದ್ದ ಮೆಣಸು, ಇದನ್ನು ಡ್ರೈ ರೋಸ್ಟ್ ಮಾಡುವ. ಇದು ಚೆನ್ನಾಗಿ ರೋಸ್ಟ್ ಆಗಲಿ, ಒಳ್ಳೆ ಸ್ಮೆಲ್ ಬರಬೇಕು. ಇದೀಗ ರೋಸ್ಟ್ ಆಗಿದೆ, ಒಂದು ಪಾತ್ರೆಗೆ ತೆಗೊಳ್ಳುವ. ಹಾಗೆ ಜೀರಿಗೆ, ಸಾಸಿವೆ ಮತ್ತು ಕೊತ್ತಂಬರಿ ಬೀಜ ನಾವು ತೆಗೆದುಕೊಂಡಿದ್ವಿ, ಅದನ್ನು ಕೂಡ ಸೇಮ್ ಬಣಲೆಗೆ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ಸೈಡಲ್ಲಿ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಮುಚ್ಚಿಡಿ, ಸ್ವಲ್ಪ ಬೇಯಲಿ. ಈಗ ಇದೆಲ್ಲ ರೋಸ್ಟ್ ಆಗಿದೆ. ಈಗ ಒಂದು ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಒಂದು ಪೌಡರ್ ಮಾಡಿ ತಗೊಳ್ಳುವ. ಇದೀಗ ಗ್ರೈಂಡ್ ಆಗಿದೆ. ಈ ಪೌಡರನ್ನು ಬೇಯಿಸಿಟ್ಟ ಹರಿವೆ ಸೊಪ್ಪಿಗೆ ಮಿಕ್ಸ್ ಮಾಡುವ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಬೇಯಲಿ. ತುಂಬ ಬೇಯಬೇಕಂತಿಲ್ಲ, ಒಂದು 2 ಮಿನಿಟ್ಸ್
ಜಸ್ಟ್ ಬಾಯ್ಲ್ ಆದರೆ ಸಾಕು. ಈಗ ನೆಕ್ಸ್ಟ್ ತೆಂಗಿನಕಾಯಿ ತೆಗೆದಿಟ್ಟಿದ್ವಿ ನಾವು, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡುವ. ಈಗ ಇದು ರೆಡಿ ಆಗಿದೆ. ಲಿಡ್ ಕ್ಲೋಸ್ ಮಾಡದೆ ಸ್ವಲ್ಪ ಒಂದು 2 ಮಿನಿಟ್ಸ್ ಹಾಗೆ ಇರಲಿ. ಈಗ ನೆಕ್ಸ್ಟ್ ಒಗ್ಗರಣೆಗೆ ತೆಂಗಿನಕಾಯಿ ಎಣ್ಣೆ, ಇದು ಸ್ವಲ್ಪ ಬಿಸಿ. ಈಗ ಸಾಸಿವೆಯನ್ನು ಸೇರಿಸಿ, ಈಗ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಬೇಕು. ಹಾಗೆ 1 ಸ್ಪೂನು ಹಿಂಗ್, ಇದು ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ಸೊ ಇದನ್ನು ಕೂಡ ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಬೆಳ್ಳುಳ್ಳಿ ಈಗ ಬ್ರೌನ್ ಕಲರ್ಗೆ ಟರ್ನ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಗಿದೆ. ಈಗ ನಾವು ಬೇಯಿಸಿಟ್ಟ ಹರಿವೆ ಸೊಪ್ಪಿಗೆ ಈ ಒಗ್ಗರಣೆಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇಲ್ಲಿ ಅರಿವೆ ಸೊಪ್ಪಿನ ರುಚಿ ರುಚಿಯಾದ ಘಮ ಘಮವಾದ ಪದಾರ್ಥ ರೆಡಿ ಆಗ್ತದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟಲ್ಲಿ ಹೇಳಿ ಹೇಗೆ ಇರ್ತದೆ ಟೇಸ್ಟ್ ಅಂತ. ಇದು ಗಂಜಿ ಊಟಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್. ನಾನೀಗ ಒಂದು ಬಟ್ಟಲಿಗೆ ಸರ್ವ್ ಮಾಡ್ತಿದ್ದೇನೆ. ನಮ್ಮ ಚಾನಲಿಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಮ್ಮೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.